ಸಂಸತ್ತಿಗೆ ಆಯ್ಕೆಯಾದವರು ಕರ್ತವ್ಯವನ್ನು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ಅಲ್ಗೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಉಪ ಪ್ರಾಂಶುಪಾಲರಾದ ಸೋಮಣ್ಣ ಹೇಳಿಕೆ. ಅಲ್ಗೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ನಡೆದ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾದವರಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು. ಯಾರು ಯಾವ ಸಚಿವರಾಗಿ ಆಯ್ಕೆಯಾಗಿದ್ದೀರೋ ಅವರು ಆ ಸಚಿವ ಸ್ಥಾನದ ಕಾರ್ಯಕಲಾಪಗಳನ್ನು, ಘನತೆಯನ್ನು, ಆ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಪ್ರಾಧ್ಯಾಪಕರು, ಶಿಕ್ಷಕರು, ಪ್ರಾಂಶುಪಾಲರಾಗಲಿ ಸಚಿವರ ಹಕ್ಕುಗಳನ್ನು ಹತ್ತಿಕ್ಕುವುದಾಗಲಿ ಮಾಡಬಾರದು. ಹಾಗೆ ಮಾಡಿದರೆ ಅವರು ನೀಡುವ ಕೊಡುಗೆಗಳನ್ನು, ಕರ್ತವ್ಯಗಳನ್ನು ನಿರ್ವಹಿಸುವುದನ್ನು ಬಿಡುತ್ತಾರೆ. ಅವರು ಕರ್ತವ್ಯ ನಿರ್ವಹಿಸಲು ಉತ್ಸಾಹದಿಂದ ಬಂದಾಗ ಪ್ರೋತ್ಸಾಹಿಸಬೇಕು, ಬೆಲೆ ಕೊಡಬೇಕು. ಶಿಕ್ಷಣ ಸಚಿವರ ಕೆಲಸ ಕರ್ನಾಟಕದ ಈ KPS ಶಾಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುವಂತೆ ಮಾಡುವುದು. ಒಂದು ತರಗತಿ ಮುಗಿದ ತಕ್ಷಣ ಇನ್ನೊಂದು ತರಗತಿ ಪ್ರಾರಂಭವಾಗುವವರೆಗೂ ಅದನ್ನು ನಿಯಂತ್ರಿಸುವುದು ಶಿಕ್ಷಣ ಸಚಿವರ ಕೆಲಸ ಎಂದರು. ವಿದ್ಯಾರ್ಥಿಗಳಲ್ಲಿ ಯುವ ನಾಯಕತ್ವ ಗುಣಗಳು ಬರಬೇಕಾದರೆ ಇಂಥ ಚುನಾವಣೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸುವುದು ಅತ್ಯವಶ್ಯಕವಾಗಿದೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ರೈತ ಸಂಘದ ನಂಜುಂಡಸ್ವಾಮಿಯವರು ಅವರ ಬಾಲ್ಯ ಜೀವನದಿಂದಲೇ ಹೋರಾಟಗಳನ್ನು ಮಾಡುತ್ತಾ ನಾಯಕತ್ವವನ್ನು ಬೆಳೆಸಿಕೊಂಡು ಇಂದು ರಾಜಕಾರಣದಲ್ಲಿ ಉನ್ನತ ವ್ಯಕ್ತಿಗಳಾಗಿದ್ದಾರೆಂದರು. ವಿದ್ಯಾರ್ಥಿ ಭರತ್ ರಾಜ್ ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸಿದರು. ಶಿಕ್ಷಕ ಪುಟ್ಟಸ್ವಾಮಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧನೆಯನ್ನು ನೀಡಿದರು. ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಹಾಗೂ ಗುರುಗಳ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರಾದ ಅನುರಾಧ, ಶಿಕ್ಷಕರಾದ NM ಪುಟ್ಟಸ್ವಾಮಿ, BK ಕರಿಯಪ್ಪ, ಕಿರಣ್, BK ಕೆಂಪು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಅಲ್ಗೂರು. ಯಾವ ಸಚಿವರಾಗಿ ಆಯ್ಕೆಯಾಗಿದ್ದೀರಾ, ನಿಮ್ಮ ಸಚಿವ ಸ್ಥಾನದ ಕಾರ್ಯಕಲಾಪಗಳನ್ನ, ಘನತೆಯನ್ನ, ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸಬೇಕು ಮಕ್ಕಳು. ಆಮೇಲೆ ಇನ್ನೂ ಒಂದು ವಿಚಾರ, ಈ ಒಂದು ಸಚಿವರಾಗಿರುವ ವ್ಯಕ್ತಿಗಳು, ಮಂತ್ರಿಗಳು, ಸಂಸತ್ ಸದಸ್ಯರು ನಿಮ್ಮ ಕಚೇರಿಗೆ ಬಂದಾಗ ದಯಮಾಡಿ ಉಪನ್ಯಾಸಕರಾಗಿರಲಿ ಅಥವಾ ಉಪ ಪ್ರಾಂಶುಪಾಲರಾಗಿರಲಿ ಅಥವಾ ಶಿಕ್ಷಕರಾಗಿರಲಿ ಅವರ ಅಭಿಪ್ರಾಯಗಳನ್ನ ಹತ್ತಿಕ್ಬೇಡಿ. ನಾವು ಯಾವಾಗ ಒಬ್ಬ ಸಚಿವರ ಅಭಿಪ್ರಾಯಗಳ ಹತ್ತಿಕ್ತಿವೋ ಅವರು ಕೊಡುಗೆ ನೀಡುವುದನ್ನ, ಉತ್ತಮ ಕಾರ್ಯವನ್ನ ನಿರ್ವಹಿಸುವುದನ್ನ ಬಿಟ್ಬಿಡ್ತಾರೆ. ಅವರು ಬಂದಾಗ, ಈ ಉತ್ಸಾಹದಲ್ಲಿ ಬಂದಾಗ ಉತ್ಸಾಹಕ್ಕೆ ನಾವು ಧ್ವನಿಗೂಡಿಸ್ಬೇಕು, ಬೆಂತಟ್ಟಬೇಕು. ಆವಾಗ ಅವರು ಆ ಒಂದು ವಿಚಾರದಲ್ಲಿ, ಆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಕ್ಕೆ ಮುಂದೆ ಬರ್ತಾರೆ. ಒಂದು ವೇಳೆ ಆ ಒಂದು ಮಂತ್ರಿ ಬಂದಾಗ, ಮೇಡಮ್ ಸರ್ ನಾವು ಶಿಕ್ಷಣ ಸಚಿವನಾಗಿದ್ದೀನಿ ಸರ್, ವಿದ್ಯಾರ್ಥಿಗಳಿಗೆ ಸರಿಯಾಗಿ 9:15 ಕ್ಲಾಸ್ ತಿಳಿಬೇಕಾಗಿತ್ತು, 9:30 ಇನ್ನೂ ಕ್ಲಾಸ್ ನಡೀತಿಲ್ಲ ಅಂತ ಕೇಳಕ್ ಬಂದಾಗ, ಹೌದಲ್ವಾ ನಾನೇ ಬರ್ತೀನಿ ನಡೆಯಂತ ಬರಬೇಕು, ನಿನಗೆ ಹೋಗ ಅಂತಾರೆ. ದಯಮಾಡಿ ಯಾರು ಕೂಡ ಹತ್ತಿಕ್ಬೇಡಿ, ದಯಮಾಡಿ ಪ್ಲೀಸ್. ಶಿಕ್ಷಣ ಸಚಿವರ ಕೆಲಸ ಏನು? ಈ ಕರ್ನಾಟಕದ ಈ KPS ಶಾಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವುದೇ ಶಿಕ್ಷಣ ಮಂತ್ರಿ ಕೆಲಸ. ಅದಕ್ಕೋಸ್ಕರನೇ ಯಾರೇ ಆಗಲಿ ಶಿಕ್ಷಣ ಸಚಿವರ ಕೆಲಸವನ್ನ ಹತ್ತಿಕ್ಬಿಡಿ. ಆಮೇಲೆ ಶಿಕ್ಷಣ ಸಚಿವರ ಕೆಲಸ ಏನು? ಸರ್ ಒಂದು ಪೀರಿಯಡ್ ಬೆಲ್ಲ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಪೀರಿಯಡ್ ಸರ್ ಬರುವವರೆಗೂ ಆ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ನಿಯಂತ್ರಣವನ್ನು ಮಾಡುವ ಜವಾಬ್ದಾರಿ ಶಿಕ್ಷಣ ಸಚಿವರದಾಗಿರುತ್ತೆ. ಅದೇ ರೀತಿ ಈ ಸಾರಿಗೆ ಸಚಿವರದೇನು ಅದನ್ಬಿಟ್ಟು ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.